ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ಗೆ ಸಿಗ್ತಿರಲಿಲ್ಲ. ಇವತ್ತು 5%ಗೆ ತಂದು ಅದನ್ನು ಇಳಿಸಿರೋದ್ರಿಂದ ಇವತ್ತು ಇದನ್ನು ಪರ್ಚೇಸ್ ಮಾಡಲಿಕ್ಕೆ ರೈತ ಅನುಕೂಲ ಆಗ್ತದೆ. ಅದಕ್ಕೆ ಜೊತೆಗೆ ಸ್ಟೇಟ್ನವರು ಅದಕ್ಕೆ ಸಬ್ಸಿಡಿ ಕೂಡ ಕೊಟ್ಟಿದ್ದಾರೆ. ರೈತ ವರ್ಗ ಇನ್ನೂ ಅನುಕೂಲ ಪಡೀಲಿಕ್ಕೆ ಕೇಂದ್ರ ಸರ್ಕಾರ ಇದೊಂದು ಮಹತ್ತರ ಬೆಳವಣಿಗೆಯನ್ನು ತಂದಿರೋದು ನಿಜವಾಗ್ಲೂ ಅತ್ಯಂತ ಹರ್ಷದಾಯಕ, ಸಮಾಜಕ್ಕೆ ಒಂದು ಕೊಟ್ಟಿರುವಂಥ ಮಹತ್ತರ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ರಾಜ್ಯಕ್ಕೆ ಇದರಿಂದ ನಷ್ಟ ಏನೂ ಇಲ್ಲ, ಆಗೋದೂ ಇಲ್ಲ. ಅವರಿನ್ನೂ ಸರಿಯಾಗಿ ವರ್ಕೌಟ್ ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಯುವ ಜನರಿಗೆ ಒಂದು ನಿಮಿಷ ಹೇಳ್ಬಿಡ್ತೀನಿ, ಆಮೇಲೆ ನೀವು ಕೇಳಿ. MSMEಗಳು ಈಗ ಇಂಡಸ್ಟ್ರಿಗಳು ಯಾವಾಗ ರಾ ಮೆಟೀರಿಯಲ್ಗಳಿಗೆ ಈಗ ಸಪೋಸ್ ರೈತರು ಸಲ್ಫ್ಯೂರಿಕ್ ಆ್ಯಸಿಡ್ಡು, ಪೊಟ್ಯಾಸಿಯಮ್ಮು, ಅಮೋನಿಯಮ್ ಪರ್ಚೇಸ್ ಮಾಡ್ತಿದ್ರು. ಈಗ ಅವಕ್ಕೆಲ್ಲ ಟ್ಯಾಕ್ಸ್ ಕಡಿಮೆ ಆಗಿಬಿಟ್ಟಿದೆ, ಎಕ್ಸೆಂಪ್ಷನ್ ಕೊಟ್ಬಿಟ್ಟಿದ್ದಾರೆ. ರಾ ಮೆಟೀರಿಯಲ್ ಬಂದುಬಿಟ್ರೆ ಆವಾಗ ಅವ್ರಿಗೆ ಹಾಕಿದ್ದಂಥ 12ರಿಂದ 18% ಟ್ಯಾಕ್ಸ್ ಎಲ್ಲ ಇವತ್ತು ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗಿರೋದ್ರಿಂದ ಈ MSMEಗಳು ಏನು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಇದ್ದರು, ಅವರು ಈ ಟ್ಯಾಕ್ಸ್ ಸಿಸ್ಟಮ್ನಿಂದ ನರಳ್ತಾಯಿದ್ರು. ಅದನ್ನು ಈಗ ಸರಳೀಕೃತ ಮಾಡೋದ್ರಿಂದ ಈ ಯುವಜನರಿಗೆ ಏನು MSMEಗಳು ಮಾಡೋಕ್ಕೆ ಹೊರಟಂಥ ಯುವಜನರಿಗೆ ಎನ್ಕರೇಜ್ ಕೊಟ್ಟಂಥ ಒಂದು ಅವಕಾಶ ಇವತ್ತು ಎದ್ದು ಕಾಣಿಸ್ತಾ ಇದೆ ಇದರಲ್ಲಿ.